ಹಿಂದಿನ ವಿಡಿಯೋದಲ್ಲಿ ನಾವು ಬಾಯಿಂಟ್ ಫೋರ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ. ಬಾಯಿಂಟ್ ಫೋರ್ಸ್ ಅಂತ ಹೇಳಿದ್ರೇನೋ ಯಾವುದೇ ಒಂದು ವಸ್ತುನ ನಾವು ಫ್ಲೂಯಿಡ್ ಒಳಗಡೆ ಇಟ್ಟಾಗ ಅದ್ರ ಮೇಲೆ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ. ಆ ಫೋರ್ಸು ಅಪ್ವರ್ಡ್ ಡೈರೆಕ್ಷನಲ್ಲಿರುತ್ತೆ, ಹೌದಾ ಅಲ್ವಾ? ಆ್ಯಂಡ್ ದ್ಯಾಟ್ ಫೋರ್ಸ್ ಇಸ್ ಕಾಲ್ಡ್ ಎಸ್ ಬಾಯಿಂಟ್ ಫೋರ್ಸ್. ಆದರೆ ಹುಡುಗರ, ಫೋರ್ಸ್ ಇಸ್ ಅ ಕ್ವಾಂಟಿಫೈಯಬಲ್ ಎಂಟಿಟಿ, ಅದ್ರ ಮೆಜರ್ ಮಾಡ್ಬೋದು. ಈ ಬಾಯಿಂಟ್ ಫೋರ್ಸ್ ಎಷ್ಟು ಅಪ್ಲೈ ಆಗುತ್ತೆ ಅಂತ ಹೇಳಿ ಏನನ್ನ ಮಾತಾಡಿಲ್ಲ ತಾನೆ. ಸೊ ಅದನ್ನು ಅರ್ಥ ಮಾಡ್ಕೊಬೇಕು, ಅದು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ತಿಳ್ಕೊಬೇಕು. ಬೇಸಿಕ್ ಐಡಿಯಾ ಆಫ್ ದ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ಇಟ್ ಟಾಕ್ಸ್ ಅಬೌಟ್ ಹೌ ಮಚ್ ಫೋರ್ಸ್ ಡಸ್ ಎನ್ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸ್ ವೆನ್ ಇಮರ್ಸ್ಡ್ ಇನ್ ಅ ಫ್ಲೂಯಿಡ್. ಗೊತ್ತಾಯ್ತಾ? ಈ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಉಪಯೋಗಿಸ್ಬೇಕು. ಸ್ಟೇಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ವೆನ್ ಎನ್ ಆಬ್ಜೆಕ್ಟ್ ಇಸ್ ಇಮರ್ಸ್ಡ್ ಫುಲ್ಲಿ ಆರ್ ಪಾರ್ಷಲಿ ಇನ್ ಅ ಫ್ಲೂಯಿಡ್. ಪಾರ್ಷಲಿ ಅಂತ ಹೇಳಿದ್ರೆ ಅರ್ಧ ಮುಕ್ಕಾಲು ಏನು ಬೇಕಾಗಿರ್ಬೋದು, ಸ್ವಲ್ಪ ಮುಳುಗಿಸಿದಾಗ ಅಂಥೇಳಿ, ಆಯಿತಾ? ಪೂರ ಇಲ್ಲೊಂದು ಸ್ವಲ್ಪ ಮುಳುಗಿಸಿದಾಗ ಏನಾಗುತ್ತೆ, ಇಟ್ ಎಕ್ಸ್ಪೀರಿಯನ್ಸ್ ಆ್ಯನ್ ಅಪ್ವರ್ಡ್ ಫೋರ್ಸ್. ಇದು ನಮ್ಗೆ ಗೊತ್ತಿದೆ, ಈ ವಿಷಯ ನಮ್ಗೆ ಗೊತ್ತಿದೆ, ಇಲ್ಲಿವರೆಗೂ ನಮ್ಗೆ ಗೊತ್ತಿದೆ. ದಿಸ್ ಇಸ್ ಈಕ್ವಲ್ ಟು, ಈ ಫೋರ್ಸ್ ದಿಸ್ ಬಾಯಿಂಟ್ ಫೋರ್ಸ್ ಇಸ್ ಈಕ್ವಲ್ ಟು ದ ವೆಯ್ಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ ಬೈ ಇಟ್. ಇದೇ ನಿಮ್ಮ ಉತ್ತರ. ಈಗ ಎಷ್ಟು ಫೋರ್ಸ್ ಅದು ಅಂತ ಹೇಳಿ ಏನೇನು ಪ್ರಶ್ನೆ ಕೇಳ್ತು ಅಂತ ಹೇಳಿದ್ರೆ, ನೀವು ಆ ಫ್ಲೂಯಿಡ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ, ಎಷ್ಟು ಫ್ಲೂಯಿಡ್ ಮೇಲೆ ಹೋಯಿತು, ಕೆಳಗೆ ಹೋಯಿತು ಅಲ್ವಾ, ಎಷ್ಟು ಫ್ಲೂಯಿಡ್ನ ಈ ಆಬ್ಜೆಕ್ಟ್ ತಳ್ಳಿದೆ, ಎಷ್ಟು ಫ್ಲೂಯಿಡ್ ಜಾಗ ಈ ಆಬ್ಜೆಕ್ಟ್ ತಳ್ಳಿದೆ, ಆಕ್ಯುಪೈ ಮಾಡ್ತಾ ಇದೆ ಅಂತ ಹೇಳಿ ನೀವು ಮೆಷರ್ ಮಾಡ್ತು ಅಂತ ಹೇಳಿದ್ರೆ, ವಾಟ್ ಈಸ್ ದ ವೆಯ್ಟ್ ಆಫ್ ದಟ್ ಫ್ಲೂಯಿಡ್? ದ್ಯಾಟ್ ವೆಯ್ಟ್ ಇಸ್ ನಥಿಂಗ್ ಬಟ್ ದ ಫೋರ್ಸ್ ದಟ್ ದ ಆಬ್ಜೆಕ್ಟ್ ವಿಲ್ ಎಕ್ಸ್ಪೀರಿಯನ್ಸ್. ಸರಿನಾ? ಇದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಇದೆ, ಎಕ್ಸ್ಪೆರಿಮೆಂಟ್ ಥ್ರೂ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಯಾಕಂತ ಹೇಳಿದ್ರೆ ಅದು ಹೇಳ್ತು ಅಂತ ಹೇಳಿದ್ರೆ ಸುಲಭ ಆಗುತ್ತೆ. ಇದುವರೆಗೂ ನೀವು ನೋಡಿದ್ದೀರಾ, ಬಟ್ ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡಿ, ಆಯಿತಾ? ಎಕ್ಸ್ಪೆರಿಮೆಂಟ್ ಥ್ರೂ ಮೆಷರ್ ಮಾಡಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಂ, ಎಕ್ಸ್ಪೆರಿಮೆಂಟ್ ಏನಂತ ಹೇಳಿದ್ರೆ, ಟು ಅಂಡರ್ಸ್ಟ್ಯಾಂಡ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ಟೈ ಎ ಗಿವನ್ ಸಾಲಿಡ್ ವಿತ್ ಅ ಥ್ರೆಡ್ ಆ್ಯಂಡ್ ಸಸ್ಪೆಂಡ್ ಇಟ್ ಫ್ರಮ್ ದ ಹುಕ್ ಆಫ್ ಅ ಸ್ಪ್ರಿಂಗ್ ಬ್ಯಾಲೆನ್ಸ್. ಈ ಸಾಲಿಡ್ ಅಂತ ಹೇಳಿದ್ರೆ ಈ ವಸ್ತು, ಆಯಿತಾ? ಇದರಲ್ಲಿ ನಾವು ತೂಕ ಹೆಚ್ಚು ಕಮ್ಮಿ ಮಾಡ್ಬೋದು. ಇಲ್ಲಿ ಇದೇ ವಸ್ತು, ದಟ್ ಇಸ್ ಆರ್ ಸಾಲಿಡ್. ಅದನ್ನು ನಾವು ಸ್ಪ್ರಿಂಗ್ ಬ್ಯಾಲೆನ್ಸ್ ಜೊತೆ ಕಟ್ ಹಾಕಿ ನೇತಾಕ್ತೀವಿ. ಆ ಥರ ನೇತಾಕಿದಾಗ ಇದು ನೋಡಿದ್ದೀರ ನೀವು, ಇದ್ರ ತೂಕ ಕಾಣುತ್ತೆ. ಸೊ ವಿಲ್ ಬಿ ಏಬಲ್ ಟು ಸಿ ದ ಮಾಸ್. ಇದು ಹಿಂದಿನ ವಿಡಿಯೋದೆಲ್ಲ ನೋಡಿದ್ದೀರಾ. ಸ್ಪ್ರಿಂಗ್ ಬ್ಯಾಲೆನ್ಸು, ವೆಯ್ಟು, ಅದೇ ವಸ್ತು ನಾನು ಇಲ್ಲೂ ಕೂಡ ಉಪಯೋಗಿಸ್ತೀನಿ. ಪ್ಲೇಸ್ ಅ ಗ್ರ್ಯಾಜುಯೇಟೆಡ್ ಮೆಷರಿಂಗ್ ಜಾರ್ ಅಂತ ಹೇಳಿದ್ರೆ, ಜಾರ್ ಅಂತ ಹೇಳಿದ್ರೆ ಇದು ಹುಡುಗರ ಲೋಟ ಥರ, ಟ್ರಾನ್ಸ್ಪರೆಂಟ್ ಲೋಟ, ಪ್ಲಾಸ್ಟಿಕ್ ಲೋಟ ಇರುತ್ತೆ, ಕೆಮಿಸ್ಟ್ರಿ ಲ್ಯಾಬಲ್ಲಿ ಇರುತ್ತೆ ಇದು ಜನರಲಿ, ಆಯಿತಾ? ಇದು ನಿಮ್ಮ ಜಾರು. ಗ್ರ್ಯಾಜುಯೇಟೆಡ್ ಏನಂತ ಹೇಳಿದ್ರೆ ಈ ಥರ ಮಾರ್ಕಿಂಗ್ ಇರುತ್ತೆ ನೋಡಿಲಿ, ಈ ಥರ ಕಾಣಿಸ್ತಾ ಇದೆಯಾ? ಇದು ಇಲ್ಲಿ ಒಂದು ಮಾರ್ಕಿಂಗ್ ಇದೆ, ಇಲ್ಲೊಂದು ಮಾರ್ಕಿಂಗ್ ಇದೆ, ಇಲ್ಲೊಂದು ಮಾರ್ಕಿಂಗ್ ಇದೆ, ಇಲ್ಲಿದೆ, ಇಲ್ಲಿ ಉದ್ದದಿದೆ, ಕಾಣ್ತಾ ಇದೆಯಾ ನೋಡಿ? ಹಾಂ, ಸೊ ಇದು ನಿಮ್ಮ ಗ್ರ್ಯಾಜುಯೇಟೆಡ್ ಸ್ಕೇಲು ಜಾರು. ಇದು 200 ಅಂತ ಹೇಳಿದೆ, ಸರಿನಾ? ಸೊ ಇಲ್ಲಿ ಇದ್ರ ಮೇಲೆ 200 ಅಂತ ಬರೆದಿದೆ. ಅರ್ಥ ಏನು ಅಂತ ಹೇಳಿದ್ರೆ 200 ml ಫಿಲ್ ಆಗಿದೆ ಇದು ಅಂತ ಹೇಳಿ, ಸರಿನಾ? ಸೊ ಫಾರ್ ಎವ್ರಿ 1 ml 1 cm³ ಆಫ್ ವಾಟರ್ ಇಸ್ ಆಕ್ಯುಪೈಡ್ ಅಂತ ಹೇಳಿ, ಸರಿನಾ? ಇದನ್ನು ಮತ್ತೊಂದು ಸತಿ ಹೇಳ್ತೀನಿ. ಫಸ್ಟ್ ಇದು ಪ್ರೊಸೀಜರ್ ವಾಪಸ್ ಬರೋಣ. ಮೆಷರ್ ದ ವಾಟರ್ ಲೆವೆಲ್ ಇನ್ ದ ಜಾರ್. ಇಲ್ಲಿ ವಾಟರ್ ಲೆವೆಲ್ ಎಲ್ಲಿವರೆಗೂ ಇದೆ? 200 ml, ಇಲ್ಲ ಅಂತ ಹೇಳಿದ್ರೆ 200 cm³ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮಿಲಿಲೀಟ್ರಲ್ಲೂ 1 cm³ ಇರುತ್ತೆ, ಗೊತ್ತಾಯ್ತಾ? ಸೊ ದಿಸ್ ಇಸ್ ಅ ಜಾರ್. ಈ ಜಾರಲ್ಲಿ ಎಲ್ಲಿವರೆಗೂ ತುಂಬಿಸಿದ್ದೀವಿ ನಾವು? 200 ml ನೀರು ತುಂಬಿಸಿದ್ದೀವಿ. ಸೊ ಎಲ್ಲಿವರೆಗೂ? ಇದು 200 ml ನೀರು ತುಂಬಿಸಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಇದನ್ನು ನಾನು cm³ ಅಂತಲೇ ಹೇಳಿ ಬರಿಬೋದು. ಈ ಯೂನಿಟ್ ಕನ್ವರ್ಷನ್ ಎಲ್ಲ ನೀವು ತಿಳ್ಕೊಬೇಕು, ಆಯಿತಾ? ಇದು ಕಂಪಲ್ಸರಿ. ಇದು ಎಸ್ಪೆಷಲಿ ಫ್ಲೂಯಿಡ್ ನೀವೇನೇ ಮಾಡಿದ್ರೂ ಈ ಯೂನಿಟ್ ಕನ್ವರ್ಷನ್ ತಿಳ್ಕೊಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್ ಏನೋ, ನಾವು ತೂಕ ಮೆಷರ್ ಮಾಡಿದ್ರೆ ಇಲ್ಲಿ ಎಷ್ಟು ನೀರು ತುಂಬಿಸಿದ್ದೀವಿ ಅಂತ ಹೇಳಿ ಮೆಷರ್ ಮಾಡಿದ್ರೆ, 3ನೇ ಸ್ಟೆಪ್ಪಲ್ಲಿ ಕ್ಲ್ಯಾಂಪ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಟು ಅ ಸ್ಟ್ಯಾಂಡ್, ಸ್ಲೋಲಿ ಇಮ್ಮರ್ಸ್ ದ ಸಾಲಿಡ್ ಇನ್ ಟು ದ ಜಾರ್ ಅಂತ ಹೇಳಿದ್ರೆ, ಇದನ್ನು ಮುಳುಗಿಸ್ಬೇಕು. ಏನನ್ನ? ಈ ತೂಕ ಇದನ್ನಲ್ಲ, ಈ ತೂಕನ ನಾವು ನೀರೊಳಗಡೆ ಮುಳುಗಿಸ್ಬೇಕು, ಆಯಿತಾ? ಮುಳುಗಿಸಾದ್ಮೇಲೆ ಏನು ಮಾಡಬೇಕು? ನೋಟ್ ದ ರೀಡಿಂಗ್ ಆಫ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್. ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ಎಷ್ಟು ಮಾಸ್ ಕಾಣ್ತಾ ಇದೆ, ಎಷ್ಟು ರೀಡಿಂಗ್ ಇದೆ ಅಂತ ಹೇಳಿ. ಸೊ ಬಿಫೋರ್ ಡಿಪ್ ಮತ್ತು ಆಫ್ಟರ್ ಡಿಪ್ 2 ಸತಿ ನಾವು ಮೆಜರ್ ಮಾಡಬೇಕು. ಅದು ಬಿಟ್ಟು ಮತ್ತೊಂದು ಮಾಡಬೇಕು, ಮೆಜರ್ ದ ವಾಟರ್ ಲೆವೆಲ್ ಇನ್ ದ ಜಾರ್, ಸರಿನಾ? ಇದು ಬಿಫೋರ್ ಡಿಪ್ ಆ್ಯಂಡ್ ಆಫ್ಟರ್ ಡಿಪ್, ಆಯಿತಾ? ನೀವು ತೂಕ ನೋಡಬೇಕು
ಮತ್ತು ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡಬೇಕು. ಸೊ ಇದೆಲ್ಲ ಬಿಫೋರ್ ಡಿಪ್ಗೆ ಇದು ಒಂದೇ ವ್ಯಾಲ್ಯೂ, ಎಷ್ಟು 200 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಟರ್ ಅಂತ ಹೇಳಿ. ಆಫ್ಟರ್ ಡಿಪ್ ಬಂದು ಇಲ್ಲೆಲ್ಲ ಇದೆ, ಇಲ್ಲಿದೆ ಸರಿನಾ, ಇದೆಲ್ಲ ಇದೆ. ಆಯಿತಾ ಹುಡುಗರ? ಸೊ ರಿಪೀಟ್ ಸ್ಟೆಪ್ 1 to 5 ವಿತ್ ಡಿಫ್ರೆಂಟ್ ಮಾಸಸ್ ಅಂತ ಹೇಳಿದ್ರೆ ಇದೆಯಲ್ಲ ಇಲ್ಲಿ ರಿಂಗ್ಸು, ಅದನ್ನು ಚೇಂಜ್ ಮಾಡ್ಬೇಕು ನಾವು. ಆಯಿತಾ ಹುಡುಗರ? ಗೊತ್ತಾಯ್ತಾ? ಸೊ ಇದನ್ನು ನೀವು ಇವಾಗ ಪಾಸ್ ಮಾಡಿಕೊಂಡು ಒಂದು ಸತಿ ಓದಿ, ಮನಸ್ಸಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿ. ಫಸ್ಟು ನಾವು ಒಂದು ತೂಕ ತೊಗೊಂಡ್ರಿ, ಆಯಿತಾ, ಅದನ್ನು ಸ್ಪ್ರಿಂಗ್ ಬ್ಯಾಲೆನ್ಸ್ ಜೊತೆ ಕಟ್ಟ ಹಾಕಿ ಅದು ಎಷ್ಟಿದೆ ಮಾಸ್ ಅಂತ ಹೇಳಿ ರೀಡ್ ಮಾಡಿದ್ರಿ. ಅದಾದಮೇಲೆ ಒಂದು ಗ್ಲಾಸ್ ಜಾರಲ್ಲ, ಒಂದು ಜಾರ್ ತೊಗೊಂಡ್ರೆ ಗ್ರ್ಯಾಜುಯೇಟೆಡ್ ಜಾರು 200 ml ವರೆಗೂ ನೀರು ತುಂಬಿಸಿದ್ರಿ. ಅದಾಯಿತು ಅಂದಮೇಲೆ ಇದನ್ನು ಇದರೊಳಗಡೆ ಡಿಪ್ ಮಾಡಿದ್ರೆ, ಟಿಪ್ ಮಾಡ್ತು ಅಂತ ಹೇಳಿದ್ರೆ ಒಳಗಡೆ ಮುಳುಗಿಸ್ದಾಗ ಏನಾಗುತ್ತೆ, ಆಬ್ವಿಯಸ್ಲಿ ನೀರಿನ ಲೆವೆಲು ಹೆಚ್ಚಾಗುತ್ತೆ ಅಲ್ವಾ, ನೀರು ಮೇಲೆ ಬರುತ್ತೆ. ಈ ಕಾಗೆ ಮತ್ತು ಈ ನೀರು ಬಾಟ್ಲು ಒಂದು ಕತೆ ಇದೆಯಲ್ಲ, ನಪ್ಕೊಂಬಂತ ನೀರು ಒಂದಷ್ಟು ಇರುತ್ತೆ, ಕಾಗೆ ನೀರು ಕುಡಿಬೇಕು, ಕಲ್ಲು ತುಂಬಕ್ಕೆ ಶುರು ಮಾಡುತ್ತದೋ, ಇದು ಕಾಗೆಗಳು ಮಾಡ್ತೀವಲ್ಲ, ಮತ್ತು ನೀರಿಂಗ್ ಮೇಲ್ಗಡೆ ಬಂದಾದಮೇಲೆ ಅದು ನೀರು ಕುಡಿಯುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ವಾಟರ್ ಲೆವೆಲ್ ರೇಸ್ ಆಗುತ್ತೆ. ಅದೆಷ್ಟು ರೇಸ್ ಆಯಿತು ಅಂತ ಹೇಳಿ ತಿಳ್ಕೊಬೇಕು. ಮತ್ತು ಈ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ಎಷ್ಟು ರೀಡಿಂಗ್ ಇದೆ ಅಂತ ಹೇಳಿ ತಿಳ್ಕೊಬೇಕು. ಅದಾಯಿತು ಅಂದಮೇಲೆ ಇದೇ ರೀತಿಯಲ್ಲಿ ಒಂದು 4 ಸತಿ ಮಾಡ್ತೀವಿ. ಆಯಿತಾ, ಬೇರೆ ಬೇರೆ ತೂಕಕ್ಕೆ 4 ಸತಿ ಮಾಡ್ತೀವಿ. ಸ್ಟೆಪ್ 1 to 5 ಇದು ಇಮ್ಯಾಜಿನ್ ಮಾಡ್ಕೊಂಡ್ರೆ ನೀವು ಇವಾಗ ಇಲ್ಲಿ ನೀವು ಈ ವಿಡಿಯೋ ನೋಡಿ, ಪ್ರಾಕ್ಟಿಕಲೇ ಮಾಡ್ತಾಯಿದ್ದೀವಿ. ನೋಡಿದ್ರ ಹುಡುಗರ, ಪ್ರೊಸೀಜರ್ಗೂ ಅದು ಸಂಬಂಧ ಇದೆ ತಾನೆ, ಎರಡು ಒಂದೇನೇ ಆ್ಯಕ್ಚುಲಿ. ಆಯಿತಾ, ಇವಾಗ ನಾವು ಆ್ಯಕ್ಚುಲ್ ವ್ಯಾಲ್ಯೂಸ್ ಬರ್ಕೊಬೇಕಾಗುತ್ತೆ. ನಾನು ಪೇಪರಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀನಿ, ಬಟ್ ನಿಮ್ಗೆ ಹೇಗೆ ಓದೋದಿದೆಯಾ ಮತ್ತು ಹೇಗೆ ಬರೆಯೋದು ಅಂಥೇಳಿ ನಾನು ಹೇಳ್ಕೊಡ್ತೀನಿ ಇವಾಗ. ಇನಿಷಿಯಲ್ ವಾಟರ್ ಲೆವೆಲ್ ಬಿಫೋರ್ ಡಿಪ್ ಇಸ್ ಹೌ ಮಚ್, 200 ಸೆಂಟಿಮೀಟರ್ ಕ್ಯೂಬ್, ಇಲ್ಲ ಅಂತ ಹೇಳಿದ್ರೆ 200 ಮಿಲಿಲೀಟರ್ ಅಂತ ಹೇಳಿ ಬರ್ಕೊಳ್ಳೋಣ. ಇದು ನಿಮ್ಮ ಫಸ್ಟ್ ಸೆಟ್ ರೀಡಿಂಗು. ಇದರಲ್ಲಿ ಏನು ಕಾಣ್ತಾ ಇದೆ, ವಿ ಆರ್ ಲುಕಿಂಗ್ ಎಟ್, ಇದು ನಿಮ್ಮ 50 ರೀಡಿಂಗು, 50 ಮೇಲಿದೆ. ಇದು ಎಷ್ಟಿದೆ ಅಂತ ಹೇಳಿದ್ರೆ ಪ್ರತಿಯೊಂದೂ 5 ಯೂನಿಟ್ಟು ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಕೆಳಗೆ ಹೋಯ್ತು ಅಂತ ಹೇಳಿದ್ರೆ ಹೆಚ್ಚು ಹಾಕ್ಕೊಂಡು ಹೋಗುತ್ತೆ. ಆಯಿತಾ, ಈ ಸ್ಪ್ರಿಂಗ್ ಬ್ಯಾಲೆನ್ಸು ನೀವು ತೂಕ ಹೆಚ್ಚು ಮಾಡಿದಷ್ಟು ಕೆಳಗೆ ಹೋಗುತ್ತೆ, ಕಮ್ಮಿ ಮಾಡಿದಷ್ಟು ಮೇಲೆ ಹೋಗುತ್ತೆ. ಸೊ ಈ ಪ್ರತಿಯೊಂದು ಲೈನು 5 ಗ್ರಾಮ್ ಇಂಡಿಕೇಟ್ ಮಾಡ್ತಾಯಿದೆ. ಆಯಿತಾ, ಸೊ ಇಲ್ಲಿ ನಾವು ಏನು ನೋಡ್ಬೋದು ಅಂತ ಹೇಳಿದ್ರೆ, ಇದು 50 ಸೆಂಟಿಮೀಟ್ರ್ ಹತ್ರ ಇದೆ, ಇದು 50 ಸೆಂಟಿಮೀಟ್ರ್ ಹತ್ರ ಇದೆ. ಇವಾಗ ಈ ಲೈನು 45 ಆಗುತ್ತೆ. ಸೊ ಇನಿಷಿಯಲ್ ಮಾಸ್ ಆಫ್ ದ ಆಬ್ಜೆಕ್ಟ್ ವುಡ್ ಬಿ 45 ಗ್ರಾಮ್ಸ್. ಇವಾಗಿಲ್ಲಿ 50ರಿಂದ 45, 40, 35, 30ವರೆಗೂ ಮೇಲೆ ಹೋಗಿದೆ ಆಫ್ಟರ್ ಡಿಪ್.
ಒಪ್ಕೊತೀರಾ? ಮುಳುಗಿಸ ಮೇಲೆ ಸ್ವಲ್ಪ ತೂಕ ಕಮ್ಮಿ ಆಗಬೇಕಲ್ಲ, ಅದಾಗಿದೆ. ಆ್ಯಂಡ್ ಸೊ ವಿ ಆರ್ ರೀಡಿಂಗ್ ಅ ಲೆಸ್ ಮಾಸ್. ವಾಟರ್ ಲೆವೆಲ್, ನೀರು ಎಷ್ಟು ಹೆಚ್ಚಾಗಿದೆ? ಪ್ರತಿಯೊಂದರಲ್ಲೂ ಇಲ್ಲಿ ಪ್ರತಿಯೊಂದು ಲೈನಲ್ಲೂ 10 ಮಿಲಿಲೀಟರ್ ಇಲ್ಲಾಂದರೆ 10 ಸೆಂಟಿಮೀಟರ್ ಕ್ಯೂಬ್ ನೀರು ತುಂಬಿಸ್ಬೋದು. ಇದು ಮಧ್ಯದಲ್ಲಿದೆ, ಎಷ್ಟರಲ್ಲಿ? 110, 120 ಮಧ್ಯದಲ್ಲಿದೆ. ಸೊ 115 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ತೊಗೊಳೋಣ. ಗೊತ್ತಾಯ್ತಾ? ಇಲ್ಲಿ ನಾವು ಗ್ರಾಮ್ಸ್ ಮೆಷರ್ ಮಾಡ್ತಾಯಿದ್ದೀವಿ, ಇಲ್ಲಿ ನಾವು ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಟರ್ ಮೆಷರ್ ಮಾಡ್ತಾಯಿದ್ದೀವಿ. ಆಯಿತಾ ಹುಡುಗರ? ಹಾಂ, ಇಲ್ಲಿ ಬಂದಾಗ ಇಲ್ಲೆಷ್ಟಿದೆ ನೋಡ್ತೀರಾ? ನೀವೇ ನೋಡ್ತೀರಾ? ಒಂದು ಸತಿ ಪಾಸ್ ಮಾಡಿ. ಇದು 75. ಆಯಿತಾ ಹುಡುಗರ? ಇದು 50. ಸೊ ಎಷ್ಟು ಬರುತ್ತೆ ನೀವೇ ನೋಡಿ. ಇದು 75, 60, 65. ಸೊ 65 ಗ್ರಾಮ್ ಇದೆ. ಆಫ್ಟರ್ ಡಿಪ್, ಮುಳುಗಿಸ್ ಮೇಲೆ ಕಮ್ಮಿ ಆಗ್ತಾಯಿದೆ. ಎಷ್ಟು ಕಮ್ಮಿ ಆಗ್ತಾಯಿದೆ ಎಷ್ಟುವರೆಗೂ ಅಂತ ಹೇಳಿದ್ರೆ, ಇದು 50, ಇದು ಎಷ್ಟಿದೆ? ಇದು 45 ಇದೆ, 45 ಗ್ರಾಮ್ಸ್. ಸೊ 65 ಗ್ರಾಮ್ಸ್ ಟು 45 ಗ್ರಾಮ್ಸು ಕಮ್ಮಿ ಆಯಿತು. ನೀರು ಲೆವೆಲ್ ಹೇಗಾಗ್ತದೆ ಇಲ್ಲಿ? 200, 210, 220. ಸೊ 220 ಎಷ್ಟು ಏನಿದು? ಸೆಂಟಿಮೀಟರ್ ಕ್ಯೂಬ್. ಗೊತ್ತಾಯ್ತಾ? ಮತ್ತಿನ್ನೆರಡಿದೆ, 3, 4. ಸೊ ಇದನ್ನು ನೀವು ಆದಷ್ಟು ನೋಡಿ, ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಇದು 25 ಲೈನ್ ಇಲ್ಲಿದೆ, ಮಾಡಿದ್ದೇನಾ? ಇದು 210 ಲೈನ್ ಇಲ್ಲಿದೆ, 200 ಲೈನ್ ಅಲ್ಲಿದೆ. ಇಲ್ಲಿನ ತೂಕ ನೋಡ್ಬೋದು, ಪುಟ್ಟದಾಗಿದೆ, 2 ಇದಿರೋದು, ರಿಂಗ್ ಇರೋದು. ಸೊ 25 ಗ್ರಾಮ್ ಬರ್ತಾಯಿದೆ ರೀಡಿಂಗ್ ಇಲ್ಲಿ. ಇದು 25ಇಂದ 20, 15 ಗ್ರಾಮ್ವರೆಗೂ ಇಳೀತು. ಸರಿನಾ? 15 ಗ್ರಾಮ್ವರೆಗೂ ಇಳೀತು. ಇಲ್ಲಿ 200ರಿಂದ 210 ಸೆಂಟಿಮೀಟರ್ ಕ್ಯೂಬ್ವರೆಗೂ ನೀರು ಹೇರಿದೆ. ಆಯಿತಾ? ಇವಾಗ ಇಲ್ಲಿ ನೋಡಿ, ಇದು ಮತ್ತು ಇದು 200, ನಿಮ್ಮ 100 ರೀಡಿಂಗ್ ಇದು. ದಿಸ್ ಇಸ್ 100 ರೀಡಿಂಗ್ ತಿರ್ಗಾ ಇಲ್ಲಿ ಬರ್ತಾಯಿದೆ. ಸ್ವಲ್ಪ ಸ್ಕ್ರೀನ್ ದೊಡ್ಡದಾಗಿತ್ತು ಅಂದರೆ ಕಾಣುತ್ತೆ, ಇಲ್ಲಾಂದರೆ ಕಷ್ಟ ಆಗಬಹುದು ಫೋನಲ್ಲೆಲ್ಲ. ಸೊ ಸ್ವಲ್ಪ ನೋಡಿ, ಹೇಗೆ ಓದ್ತೀರಾ ನೋಡಿ. ಮತ್ತು ಇದು 200 ಲೈನ್ ಇಲ್ಲಿದೆ. ಹಾಂ, ಬಿಫೋರ್ ಡಿಪ್ಪು 105 ಗ್ರಾಮ್ ಇದೆ. ಆಫ್ಟರ್ ಡಿಪ್ಪು ಇದು 100, 95, 90 ಇವೆರಡು ಮಧ್ಯದಲ್ಲಿದೆ. ಒಂದು 93 ತೊಗೊಳ್ತೀನಿ, 92 ತೊಗೊಳ್ತೀನಿ. 92 ಗ್ರಾಮ್ ಇದು. ಸರಿನಾ? ಇದು 110 ಸೆಂಟಿಮೀಟರ್ ಕ್ಯೂಬ್. ಆಯಿತಾ ಹುಡುಗರ? ಹಾಂ, ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಎಷ್ಟಿದೆ? 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಆಯಿತಾ? ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ದಟ್ ವಿ ಆರ್ ಯೂಸಿಂಗ್ ಇಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇವೆಲ್ಲ ನೀವು ಮತ್ತು ಮುಂದೆ ಹೋಗ್ಕೊಂಡು ಕಲಿತೀರಾ. ಆಯಿತಾ? ಡೆನ್ಸಿಟಿ ಅಂತ ಹೇಳಿದ್ರೆ ಏನೋ, ಅದು ಸಿಂಬಲ್ ಏನು ಅಂತೆಲ್ಲ ಹೇಳಿ ಕಲಿತೀರಾ. ಸೊ ಫಾರ್ ನಾವ್ ಯು ಜಸ್ಟ್ ಟೇಕ್ ಇಟ್ ಈಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ. ಏನಿಲ್ಲ, ಲಾಜಿಕಲ್ ಯೋಚನೆ ಮಾಡಿದ್ರೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ. ಬಟ್ ಡೆನ್ಸಿಟಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ತಾ ನಾವು ಇದನ್ನೆಲ್ಲ ಕಲಿತೀವಿ. ಸರಿನಾ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 10 ಮೀಟರ್ ಪರ್ ಸೆಂಟಿಮೀಟರ್ ಸ್ಕ್ವೇರ್. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ನಾಟ್ ಸೆಂಟಿಮೀಟರ್ ಸ್ಕ್ವೇರ್, ಸೆಕೆಂಡ್ ಸ್ಕ್ವೇರ್. ಇದು ನಿಮ್ಮ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಆಯಿತಾ? ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಇವೆಲ್ಲ ವ್ಯಾಲ್ಯೂ ಮನಸ್ಸಲ್ಲಿಟ್ಕೊಂಡು ಈ ಟೇಬಲ್ನ ಫಿಲ್ ಮಾಡಬೇಕಾಗುತ್ತೆ. ಈ ಟೇಬಲ್ ಏನಿದೆ ಅಂತ ಹೇಳಿದ್ರೆ, ಏನು ರೀಡ್ ಮಾಡ್ತಾಯಿದೆ ಅಂತ ಹೇಳಿದ್ರೆ, ರೀಡಿಂಗ್ ಆಫ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಡಿಪ್ ಅಂತ ಹೇಳಿದ್ರೆ, ಬಿಫೋರ್ ಆಫ್ಟರ್ ಡಿಪ್ ಮಾಸಸ್ ಬರ್ಕೊತಾ ಇದ್ದೀವಿ ಇನ್ ಗ್ರಾಮ್ಸ್. ಅದನ್ನು ಡಿಫ್ರೆನ್ಸ್ ತೊಗೊತಾ ಇದ್ದೀವಿ. ಆ್ಯಂಡ್ ವಿ ಆರ್ ಕನ್ವರ್ಟಿಂಗ್ ಇಟ್ ಟು ಫೋರ್ಸ್, ವೆಯ್ಟ್. ಅದ್ರ ವೆಯ್ಟ್ ಕಂಡಿಡ್ತಾ ಇದ್ದೀವಿ, ಡಿಫ್ರೆನ್ಸ್ ಇನ್ ವೆಯ್ಟ್ ಕಂಡಿಡ್ತಾ ಇದ್ದೀವಿ. ಸರಿನಾ? ರೀಡಿಂಗ್ ಆಫ್ ದ ಜಾರ್ ಅಂತ ಹೇಳಿದ್ರೆ ನೀರು ಎಷ್ಟಿದೆ ಅಂತ ಹೇಳಿ, ಬಿಫೋರ್ ಡಿಪ್, ಆಫ್ಟರ್ ಡಿಪ್. ಮತ್ತು ಅದರದ್ದು ವ್ಯತ್ಯಾಸ ತೊಗೊಂಡು ವಿ ವಿಲ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ನ್ಯೂಟನ್. ಅದ್ರ ತೂಕ ನಾವು ಕಂಡುಹಿಡಿತಾ ಇದ್ದೀವಿ. ಅದು ಹೇಗಿದೆ ಕ್ಯಾಲ್ಕುಲೇಷನ್ ಅಂತ ಹೇಳಿ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಡಿಫ್ರೆನ್ಸ್ ಇನ್ ಅಪರೆಂಟ್ ಲಾಸ್ ಇನ್ ವೆಯ್ಟ್ ಆ್ಯಂಡ್ ದ ವೆಯ್ಟ್ ಆಫ್ ದ ಡಿಸ್ಪ್ಲೇಸ್ಡ್ ವಾಟರ್ ಅಂತ ಹೇಳಿದ್ರೆ, ಈ ಕಾಲಮು ಪ್ರತಿಯೊಂದು ವ್ಯಾಲ್ಯೂ ನಾವು ಸಪ್ರಾಕ್ಟ್ ಮಾಡಿಕೊಂಡು ಇಲ್ಲಿ ಡಿಫ್ರೆನ್ಸ್ ನೋಡ್ತೀವಿ. ಸರಿನಾ ಹುಡುಗರೆ? ಇಲ್ಲೊಂದು ಸಿಂಬಲ್ ಉಪಯೋಗಿಸಿ, ನಿಮ್ಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಈ ಥರ ತಾತನ ಕೋಲಿದ್ದಂಗೆ ಉಲ್ಟಾ ತಾತನ ಕೋಲಿದ್ದಂಗಿದೆ ನೋಡಿ. ಇದನ್ನು ನಾವು ರೋ ಅಂತ ಹೇಳ್ತೀವಿ. ಇಟ್ ಇಂಡಿಕೇಟ್ಸ್ ಡೆನ್ಸಿಟಿ. ಸರಿನಾ? ಸೊ ಡೆನ್ಸಿಟಿ ಸಿಂಬಲು ಇದು ತಾತನ ಕೋಲು. ಆಯಿತಾ ಹುಡುಗರ? ಹಾಂ, ಮತ್ತು ಇವಾಗ ಇಲ್ಲಿ ವ್ಯಾಲ್ಯೂ ಬರೆಯೋಕ್ಕೆ ಶುರು ಮಾಡ್ತೀನಿ ನೋಡಿ.
ಬಿಫೋರ್ ಡಿಪ್ ಮಾಸ್ ಬಂದು 45 ಇದೆ, ಆಫ್ಟರ್ ಎಷ್ಟಾಯಿತು ಅಂದರೆ 30 ಇದು. ಎರಡನೇ ರೀಡಿಂಗಲ್ಲಿ 65, 45, ಮೂರನೇದು 25, 15, ನಾಲ್ಕನೇದು 105, 92 ಅಂತ ತಿಳ್ಕೊತೀನಿ. ಇದು ವಾಲ್ಯೂಮ್ ಬರೆಯೋಣ ಇವಾಗ. ಇನಿಷಿಯಲ್ ವಾಲ್ಯೂಮ್ ಬಿಫೋರ್ ಡಿಪ್ ಇಸ್ 200 ಸೆಂಟಿಮೀಟರ್ ಕ್ಯೂಬ್, ಆಫ್ಟರ್ ಡಿಪ್ ಇಸ್ 215, 220, 210 ಮತ್ತು ಇದು 210. ಮತ್ತು ಮುಂದೇನು ಮಾಡಬೇಕು, ಕಲರ್ ಚೇಂಜ್ ಮಾಡ್ತೀನಿ ಒಂದೇ ನಿಮಿಷ ಹುಡುಗರ. ಹಾಂ, ಮತ್ತು ಮುಂದೆ ಡಿಫ್ರೆನ್ಸ್ ತೊಗೊಂಡು ಇಂಟು ಜಿ ಮಾಡಬೇಕಾಗುತ್ತೆ. ಡಿಫ್ರೆನ್ಸ್ ಎಷ್ಟಿದೆ, ಇದು 15 ಇಂಟು 10, ಆದರೆ ಇದು ಗ್ರಾಮ್ಸಲ್ಲಿದೆ, ನಾವು ಕೆ ಜಿ ಕನ್ವರ್ಟ್ ಮಾಡಬೇಕು, ಸರಿನಾ? ಸೊ ಇದು ಕೆ ಜಿ ಕನ್ವರ್ಟ್ ಮಾಡಿದ್ರೆ ಮುಂದುವರಿಯೋಕ್ಕಾಗೋದು. ಇದು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಎಷ್ಟು ಬರ್ತಿದ್ದು, 1010, ಇದು 0.15 ನ್ಯೂಟನ್ ಆಗುತ್ತೆ. ಇಲ್ಲಿ ವ್ಯತ್ಯಾಸ ಬಂದು 20/1000 ಕೆ ಜಿ ಇಂಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 0.00 0.20 ನ್ಯೂಟನ್. ಇಲ್ಲಿ ವ್ಯತ್ಯಾಸ ಬಂದು 10, ಹಾಗಾಗಿ 0.10 ನ್ಯೂಟನ್ ಆಗುತ್ತೆ. ಇಲ್ಲಿ ವ್ಯತ್ಯಾಸ ಬಂದು 10, 13, 0.13 ನ್ಯೂಟನ್ ಆಗುತ್ತೆ. ಸೇಮ್ ಕ್ಯಾಲ್ಕುಲೇಷನ್, ಯಾವತ್ತಿದ್ರೂ ಕೆ ಜಿಯಲ್ಲಿ ಇರಬೇಕು. ಇದನ್ನೆಲ್ಲ ಮಾಡಿದ್ದೀವಿ ನಾವು ಮೊದಲೇ, ಸೊ ಇದೆಲ್ಲ ಪಕ್ಕ ಗೊತ್ತಿರಬೇಕು ನಿಮ್ಗೆ. ಇವಾಗ ಇದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ, ಅದಕ್ಕೆ ಇನ್ನು ಸೈಡಲ್ಲಿ ಮಾಡ್ತಾಯಿದ್ದೀನಿ. V2 - V1 15 ಇದೆ ಫಸ್ಟ್ ವ್ಯಾಲ್ಯೂ, 15 ಏನಿದೆ, ಇದು ಸೆಂಟಿಮೀಟರ್ ಕ್ಯೂಬ್ ಇದೆ, ಸರಿನಾ? ಅದು ಯೂನಿಟ್ ಬರಿತೇನೆ. ಡೆನ್ಸಿಟಿ ಈಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಇದನ್ನು ಕಷ್ಟ ಇದೆ. ಇದು ಒಪ್ಕೊತೀರಾ? ಡೆನ್ಸಿಟಿ ನೋಡ್ಬೋದು ಇಲ್ಲಿ, ಡೆನ್ಸಿಟಿ ಆಫ್ ವಾಟರ್ ಈಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂಥೇಳಿ. ನೀವು 1 ಸೆಂಟಿಮೀಟರ್ ಕ್ಯೂಬ್ ತೊಗೊಂಡ್ರೆ ನೀವು ಅದರಲ್ಲಿ ನೀರು ತುಂಬಿಸಿದ್ರೆ ಅದು ತೂಕ ಎಷ್ಟು ಬರುತ್ತೆ ಅಂದರೆ 1 ಗ್ರಾಮ್ ಅಷ್ಟೇ, ಇನ್ನೇನಿಲ್ಲ. ಸೆಂಟಿಮೀಟರ್ ಕ್ಯೂಬ್ ಸೆಂಟಿಮೀಟರ್ ಕಟ್ ಆಗುತ್ತೆ. ಇದು 15 ಗ್ರಾಮ್ ಆಯ್ತು. ಇದು ಆದರೆ ನಾವು ಕೆ ಜಿ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಏನು ಮಾಡ್ತೀವಿ, ಡಿವೈಡ್ ಬೈ 1000 ಕೆ ಜಿ ಇಂಟು 10 ಅಲ್ವಾ? ಸೊ ಇಟ್ಸ್ ದ ಸೇಮ್ ಕ್ಯಾಲ್ಕುಲೇಷನ್ ಆಸ್ ದಿಸ್. ನೋಡಿ, ಇದು ಮತ್ತು ಇದು ಎರಡು ಒಂದೇ ಬರ್ತಾ ಇದೆ. ದಟ್ ಈಸ್ 0.15 ನ್ಯೂಟನ್. ಇದೆಷ್ಟು ಬರ್ತಿದ್ದೋ, 0.15. ಮತ್ತು ಇವೆರಡು ಎಷ್ಟಿದೆ, ಇದು ವ್ಯತ್ಯಾಸ 20, ಇಲ್ಲೂ ಕೂಡ 0.20 ನ್ಯೂಟನ್. ಅದೇ ಥರ ಕ್ಯಾಲ್ಕುಲೇಷನ್ ಅಷ್ಟೇ, ಇನ್ನೇನಿಲ್ಲ. ಇದು 0.10 ನ್ಯೂಟನ್, ಇಲ್ಲಿ ಇದು ಕೂಡ 0.10 ನ್ಯೂಟನ್. ಕೊನೆಯದಾಗಿ ನಾವು ಎಷ್ಟು ತೂಕ ಕಮ್ಮಿ ಆಯಿತು ಮತ್ತು ನೀರಿನ ತೂಕ ಎಷ್ಟು ಹೆಚ್ಚಾಯಿತು ಅಂಥೇಳಿ, ಎಷ್ಟು ನೀರು ಡಿಸ್ಪ್ಲೇಸ್ ಆಯಿತು, ಇವೆರಡನ್ನ ನಾವು ಸಪ್ರೇಟ್ ಮಾಡಬೇಕು. ವ್ಯತ್ಯಾಸ ಏನು ಬರುತ್ತೆ, ಮೊದಲೇ ರೋ ಅಲ್ಲಿ 0 ನ್ಯೂಟನ್, ಎರಡನೇ ರೋ ಅಲ್ಲೂ 0 ನ್ಯೂಟನ್, ಮೂರನೇದ್ರಲ್ಲೂ 0 ನ್ಯೂಟನ್, ನಾಲ್ಕನೇದರಲ್ಲಿ 0.03 ನ್ಯೂಟನ್. ಹೌದಲ್ವಾ? ಮತ್ತಿವಾಗ ಕೊನೆಯದಾಗಿ ಕನ್ಕ್ಲೂಷನ್ ನೀವು ಮಾಡಬೇಕು. ಮತ್ತು ಇಲ್ಲೊಂದು ಬ್ಲ್ಯಾಂಕ್ ಇದೆ, ಅದನ್ನು ಫಿಲ್ ಮಾಡಿ. ಈ ಬ್ಲ್ಯಾಂಕ್ನ ಫಿಲ್ ಮಾಡಿ. Conclusion ಏನು, the difference between the apparent loss in weight of a solid when immersed in water and the weight of the water displaced is negligibly small. ಎಷ್ಟು ಬರ್ತಿದೆ ಆನ್ ಆನ್ ಆವ್ರೇಜ್ 0.03 ಡಿವೈಡೆಡ್ ಬೈ 4 ಕಂಡು ಹುಡುಗರ 0.75 4 ಅಲ್ವಾ, 25, ಹಾಂ ಸರಿ ಇದೆ, 0.75. ದಿಸ್ ಈಸ್ ಯರ್ ಆವ್ರೇಜ್. ತುಂಬ ಸ್ಮಾಲ್, ತುಂಬ ಪುಟ್ಟದು ಅಲ್ವಾ, ತುಂಬ ಸ್ಮಾಲ್ ಅಲ್ಲ, ತುಂಬ ಪುಟ್ಟು ವ್ಯಾಲ್ಯೂ. ಸರಿನಾ? ಒಪ್ಕೊತೀರಾ? ನೋಡ್ತಾ ಇದ್ದೀರಾ ಎಲ್ಲನೂ ಕರೆಕ್ಟಾಗಿದೆಯಾ? ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಇನ್ ಈಚ್ ಕೇಸ್ ದ ಅಬ್ಸರ್ವ್ಡ್ ವ್ಯಾಲ್ಯೂ ಆಫ್ ದ ಅಪರೆಂಟ್ ಲಾಸ್ ಇನ್ ದ ವೆಯ್ಟ್ ಆಫ್ ದ ಸಾಲಿಡ್ ಇಮರ್ಸ್ಡ್ ಇನ್ ವಾಟರ್ ಈಸ್ ನಿಯರ್ಲಿ ಈಕ್ವಲ್ ಟು ದ ವೆಯ್ಟ್ ಆಫ್ ದ ಡಿಸ್ಪ್ಲೇಸ್ ವಾಟರ್. ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಈ ಕಾಲಮಲ್ಲಿ ಮತ್ತು ಈ ಕಾಲಮಲ್ಲಿ ಇದೆಲ್ಲ ಕೊನೆಯದಲ್ಲ, ಇದು ಏನು ಕಾಣ್ತಾ ಇದೆ, ಇದು ಇಲ್ಲಿ ಏನಂತ ಹೇಳಿದ್ರೆ ಈ ಕಾಲಮಲ್ಲಿ ತೂಕ ಎಷ್ಟು ಕಮ್ಮಿ ಆಯಿತು ನೀರಲ್ಲಿ ಮುಳುಗಿಸಿದ ಮೇಲೆ ಒಂದು ವಸ್ತುದು ಅಂಥೇಳಿ. ಅಪೇರೆಂಟ್ ಅಂತ ಹೇಳಿದ್ರೆ ಕಾಣೋದು, ಆ್ಯಕ್ಚುಲ್ ಅಲ್ಲ. ಆ್ಯಕ್ಚುಲ್ ಅಂತ ಹೇಳಿದ್ರೇನೋ ಇರೋದು, ಅಪೇರೆಂಟ್ ಅಂತ ಹೇಳಿದ್ರೆ ಕಾಣೋದು. ಇವಾಗ ನಿಮ್ಮ ಜಾಬಲ್ಲಿ ಇವಾಗ ಯಾರೇ ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಎಷ್ಟೋ ದುಡ್ಡಿದೆ ಸ್ವಲ್ಪ ಖರ್ಚು ಮಾಡೋಣ ಬಾರೋ ಅಂಥೇಳಿ, ನನ್ನ ಹತ್ರ 10 ರೂಪಾಯಿ ಇರಬಹುದು ಅಂತ ಹೇಳ್ತೀವಿ ನೋಡಿ, ಅದು ಅಪೇರೆಂಟ್, ಏನೋ ಆ ಥರ ಕಾಣ್ತಾ ಇದೆ.
ಆದರೆ ನೀವೆಲ್ಲ ಒಂದು ಹಿಡನ್ ಪಾಕೆಟಲ್ಲಿ ಆಯಿತಾ ಎಲ್ಲ ಮುಚ್ಚಿಕೊಂಡಿದ್ದೀರ 100 ರೂಪಾಯಿನ, ಅವಾಗೇನು ಅದು ಆ್ಯಕ್ಚುಲಿ ಬಂದು 110 ರೂಪಾಯಿ. ಬಟ್ ನಿಮಗೆ ಕಾಣೋದೇನು ನಿಮ್ಮ ಸ್ನೇಹಿತರಿಗೆ 10 ರೂಪಾಯಿ ಇದೆ ನಿನ್ನ ಹತ್ರ ಅಂಥೇಳಿ, ಸರಿನಾ? ಅಪೆರೆಂಟ್ ಅಂತ ಹೇಳಿದ್ರೆ ಕಾಣೋ ಅಂಥದ್ದು. ಸೊ ಇದು ನಿಮ್ಮ ಕಾಣೋ ಅಂಥ ಚೇಂಜ್ ಇನ್ ಲಾಸ್ ಆಫ್ ವೆಯ್ಟ್ ಅಲ್ವಾ? 40 ಇರೋದು 30 ಬಿತ್ತು, 65 45ಕ್ಕೆ ಬಿತ್ತು, 25 ಇರೋದು 15ಕ್ಕೆ ಬಿತ್ತು, 105 ಇರೋದು 92ಕ್ಕೆ ಬಿತ್ತು. ಸೊ ದೇರ್ ಇಸ್ ಅಪೆರೆಂಟ್ ಚೇಂಜ್ ಇನ್ ಗ್ರಾಮ್ ಅಲ್ವಾ? ದೇರ್ ಇಸ್ ಲಾಸ್ ಆಫ್ ಮಾಸ್. ಸಡನ್ನಾಗಿ ಹಿಂಗೆ ಲಾಸ್ ಹೆಂಗಾಯ್ತಿದೋ? ಸೊ ದಿಸ್ ಇಸ್ ಓನ್ಲಿ ಅಪೆರೆಂಟ್, ಆ್ಯಕ್ಚುಲ್ ಲಾಸ್ ಆಗ್ತಾಯಿಲ್ಲ ಅಲ್ಲಿ ಅಲ್ವಾ? ವಸ್ತು ಏನು ಕಮ್ಮಿ ಆಗ್ತಾಯಿಲ್ಲ ಅಲ್ಲಿ. ಏನಂತ ಹೇಳಿದ್ರೆ ನೀರಲ್ಲಿ ಡಿಪ್ ಮಾಡೋದಕ್ಕೆ ಈ ಥರ ಕಾಣ್ತಾ ಇದೆ. ಸೊ ದ ಅಪೆರೆಂಟ್ ಲಾಸ್ ಇನ್ ವೆಯ್ಟ್ ವಿಲ್ ಬಿ ಈಕ್ವಲ್ ಟು ದ ವೆಯ್ಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್. ಇವೆರಡು ನಾವು ವ್ಯತ್ಯಾಸ ತೊಗೊಂಡಾಗ ಏನು ಸಿಗ್ತಾ ಇದೆ? ರೇಸ್ ಇನ್ ವಾಟರ್, ನೀರು ಹೆಚ್ಚಾಗೋದು ಕಾಣುತ್ತೆ, ಆ ವ್ಯತ್ಯಾಸ ಕಾಣುತ್ತೆ, ಹೌದಾ ಅಲ್ವಾ? ನೀರು ಹೆಚ್ಚಾಗೋದು ವ್ಯತ್ಯಾಸ ಹೇಗೆ ಕಾಣುತ್ತೆ ಇದು? ಹೇಗಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇನ್ಕ್ರೀಸ್ ಆಯಿತು, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಕಾಗೆ ನೀರು ಕುಡಿಬೇಕು ಅಂತ ಹೇಳಿದ್ರೆ ಕಲ್ಲಾಗ್ತಾಗ ಏನಾಗುತ್ತೆ? ನೀರಿನ ಲೆವೆಲ್ ಹೆಚ್ಚಾಗುತ್ತಲ್ಲ, ಅಷ್ಟೇ ಇನ್ನೇನಿಲ್ಲ. ಸೊ ಎಷ್ಟು ಹೆಚ್ಚಾಗ್ತಾ ಇದೆ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಗೊತ್ತಾಗುತ್ತೆ. ಬಟ್ ದಟ್ ಈಸ್ ಇನ್ ಮಿಲಿ ಲೀಟರ್. ಅದರ ತೂಕ ಎಷ್ಟು ಅಂತ ಕಂಡುಹಿಡಬೇಕು ಅಂತ ಹೇಳಿದ್ರೆ ಈ ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಂಡ್ ವಿ ಗೆಟ್ ದಿಸ್ ಸೆಟ್ ಆಫ್ ವ್ಯಾಲ್ಯೂಸ್. ಇವೆರಡು ಅಪೆರೆಂಟ್ ವೆಯ್ಟು ಮತ್ತು ಇನ್ಕ್ರೀಸ್ ಇನ್ ವಾಟರ್ ಲೆವೆಲ್ ಆರ್ ವೆಯ್ಟ್ ಆಫ್ ದ ವಾಟರ್ ಲೆವೆಲ್ ಇನ್ಕ್ರೀಸ್ಡ್, ಇವೆರಡು ನಾವು ವ್ಯತ್ಯಾಸ ತೊಗೊಂಡಾಗ 0 ಬರ್ತಾಯಿದೆ, ಅಪ್ರಾಕ್ಸಿಮೇಟ್ಲಿ 0 ಬರ್ತಾಯಿದೆ ಎಲ್ಲದರಲ್ಲೂ. ಸೊ ಏನು ಹೇಳ್ಬೋದು ನಾವು? ಹೌದು, ನಮ್ಮ ಮೇಲೆ ಒಂದು ವಸ್ತು ಮೇಲೆ ಎಷ್ಟು ಫೋರ್ಸ್ ಬೀಳುತ್ತೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಈಕ್ವಲ್ ಟು ದ ವೆಯ್ಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ ಅಂತ ಹೇಳಿ ಗೊತ್ತಾಯ್ತಾ? ಹೌ ಮಚ್ ಫ್ಲೂಯಿಡ್ ವಾಸ್ ಡಿಸ್ಪ್ಲೇಸ್ಡ್ ಅಂತ ಹೇಳಿ ನಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ ದಟ್ ಈಸ್ ದ ರಿಡಕ್ಷನ್ ಇನ್ ವೆಯ್ಟ್ ಆಫ್ ದಟ್ ಆಬ್ಜೆಕ್ಟ್. ಗೊತ್ತಾಯ್ತಾ? ಒಂದು ಶಿಪ್ ಮೇಲೆ ಎಷ್ಟು ತೂಕ ಬೀಳುತ್ತೆ ಅಂತ ಹೇಳಿದ್ರೆ, ಎಷ್ಟು ಫೋರ್ಸ್ ಬೀಳುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ದ ವೆಯ್ಟ್ ಆಫ್ ದ ಶಿಪ್. ಇಲ್ಲ ಅಂತ ಹೇಳಿ ಶಿಪ್ಪು ಮುಳುಗೋಗುತ್ತೆ. ಇವಾಗ ಈ ಶಿಪ್ಪು ಒಂದು 10,000 ನ್ಯೂಟನ್ ಇದೆ ಅಂತ ತಿಳ್ಕೊಳ್ಳಿ, ಪುಟ್ಟು ಶಿಪ್ಪು. ಅಪ್ವರ್ಡ್ ಫೋರ್ಸ್ ಇದು ತೇಲ್ತಾ ಇದೆ ಅಂತ ಹೇಳಿದ್ರೆ 10,000 ನ್ಯೂಟನ್ ಫೋರ್ಸ್ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಾಯಿದೆ. ಇಲ್ಲ ಅಂತ ಹೇಳಿ ತೇಲಲ್ಲ ಅದು, ಸರಿನಾ? ಇದನ್ನೆಲ್ಲ ಮುಂದೆ ಹೋಗ್ತಾ ನಾವು ಡಿಸ್ಕಸ್ ಮಾಡ್ತೀವಿ, ಆಯಿತಾ ಹುಡುಗರ? ಸರಿನಾ? ಸೊ ಇದು ನಿಮ್ಮ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಗೊತ್ತಾಯ್ತಲ್ಲ ಏನಾಯಿತು ಅಂತ ಹೇಳಿ ಇಲ್ಲೆಲ್ಲ ಇದೆಲ್ಲ ನೋಡಿದ್ವಲ್ಲ, ಇದು ಅರ್ಥ ಆಯ್ತಲ್ಲ? ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಬರ್ಕೊಬೇಕು. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ವರೆಗೂ ಬರ್ಕೊಬೇಕು. ಇಲ್ಲಿವರೆಗೂ ಬರ್ಕೊಳ್ಳಿ ಸಾಕು. ಇದಾದಮೇಲೆ ನೀವು ಪ್ರಾಕ್ಟಿಕಲಾಗಿ ಇವೆಲ್ಲ ಸಿಗುತ್ತೆ ನಿಮ್ಗೆ ವಸ್ತುಗಳು, ಸರಿನಾ? ಇದೆಲ್ಲ ಸಿಗುತ್ತೆ, ಆ ಟೇಬಲ್ ಎಲ್ಲ ನಿಮ್ಗೆ ಪ್ರಿಂಟ್ ಸಿಗುತ್ತೆ, ಮೆಟೀರಿಯಲು. ಇದನ್ನೆಲ್ಲ ತೊಗೊಂಡು ನೀವೇ ಮಾಡಬೇಕು. ಮಾಡಿದಾಗ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಇದರಿಂದ ನೀವು ಏನೇನು ಉತ್ತರ ಕೊಡ್ಬೋದು, ಏನೇನು ಟೆಕ್ನಿಕಲ್ ಆನ್ಸರ್ ಕೊಡ್ಬೋದು, ಏನಕ್ಕೊಂದು ಶಿಪ್ಪು ತೇಲುತ್ತೆ, ಹೇಗೊಂದು ಸಬ್ಮರೀನು ಒಳಗೆ ಹೋಗುತ್ತೆ, ಮೇಲೆ ಬರುತ್ತೆ, ಈ ಥರ ಪ್ರಶ್ನೆ ಎಲ್ಲ ನೀವು ಅಡ್ವಾನ್ಸ್ ಪ್ರಶ್ನೆ ಎಲ್ಲ ಉತ್ತರ ಕೊಡ್ಬೋದು. ಗೊತ್ತಾಯ್ತಾ? ಟೆಕ್ನಿಕಲಿ ಸೋ ಮೆನಿ ಟೆಕ್ನಿಕಲ್ ಆಸ್ಪೆಕ್ಟ್ ವಿಲ್ ಬಿ ಪ್ರಾಕ್ಟಿಕಲಿ ನಿಮಗೆ ಅರ್ಥ ಆಗುತ್ತದು. ಗೊತ್ತಾಯ್ತಾ? ಏನು ಕತೆ ಏನಾಗ್ತಾಯಿದೆ ಅಲ್ಲಿ ಅಂತ ಹೇಳಿ, ಸರಿನಾ? ಅಷ್ಟೊಂದು ನಾಲೆಜ್ ಬರುತ್ತೆ. ಹಾಗಾಗಿ ಈ ಪ್ರಿನ್ಸಿಪಲ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ ಹುಡುಗರ? ಸೊ ಇವಾಗ ಪಾಸ್ ಮಾಡಿಕೊಂಡು ನೀವು ಎಲ್ಲಿಂದ ಈ ಹೆಡ್ಡಿಂಗಿಂದ ಇಲ್ಲಿವರೆಗೂ ಬರ್ಕೊಬೇಕು ನೀವು.